ಏಯ್ ಏಯ್ ಜಾಸ್ತಿ ಆಯ್ತು ಕಣ್ರೋ ನಿಮ್ದು. ಏನೋ ಹುಚ್ಚ ಅಂತ ಸುಮ್ನಿದ್ರೆ ನನ್ನನ್ನೇ ಕಚ್ಚಕ್ ಬರ್ತೀರಾ. ನೀನ್ ಹುಚ್ಚ ನಾಯಿ ಇರಬಹುದು, ಆದ್ರೆ ನಾನು ದೊಡ್ಡ ಕಜ್ಜಿ ನಾಯಿ. ನಿಮ್ ಬಾಸ್ ಕೇಳು, ನೀನ್ ಅರ್ಧ ಗಂಟೆಲಿ ನೀನ್ ಏರಿಯಾಗ್ ಬರ್ತೀನಿ ಅಂತ. ನಂದೇನಿದೆ ಅದನ್ನ ಸೆಟ್ಲ್ ಮಾಡಕ್ ಹೇಳು, ಇಲ್ಲ ಅಂದ್ರೆ ಅವನ್ನೇ ಸೆಟ್ಲ್ ಮಾಡಾಕ್ತೇನೆ. ಹಾ, ಇವನ್ ಹೆಸರು ರಾಣಾ ಅಂತ. ಸಿನಿಮಾ ಅಲ್ಲಿ ವಿಲನ್ ಪಾತ್ರ ಮಾಡ್ತಾನೆ. ತುಂಬಾ ಒಳ್ಳೆಯವನು. ನಮ್ ಸಿನಿಮಾ ಹೀರೋಗೆ ಒಳ್ಳೆ ಆಪ್ತ ಮಿತ್ರ. ಚಿಕ್ಕಮಂಗ್ಳೂರಲ್ಲಿ ನಮ್ ಹೀರೋಗೆ ಬೆಂಗಳೂರಲ್ಲಿ ಒಳ್ಳೆ ಕೆಲಸ ಕೊಡ್ಸಿ ಮನೆ ಮಾಡ್ಕೊಟ್ಟಿದ್ದು ಇವನೇ. ತುಂಬಾ ಒಳ್ಳೆಯವನು. ಅದ್ ಎಷ್ಟು ಒಳ್ಳೆಯವನು ಅಂತ ಆಮೇಲೆ ಹೇಳ್ತೀನಿ. ಈತನ ಹೆಸರು ಶಂಕರ್. ಕೆಲಸ ಕ್ರೈಮ್ ಪೊಲೀಸು. ತುಂಬಾ ನಿಯತನ ಮನುಷ್ಯ, ಪ್ರಾಮಾಣಿಕ. ₹1 ಲಂಚ ಮಾಮೂಲಿ ಏನು ಮುಟ್ಟಲ್ಲ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಅದ್ ಎಷ್ಟರ ಮಟ್ಟಿಗೆ ನಿಜ ಅಂತ ನಮಗ್ ಗೊತ್ತಿಲ್ಲಪ್ಪ. ನಮ್ಗೆ ಅದು ಬೇಕಾಗೂ ಇಲ್ಲ. ವಿಷಯ ಏನಂದ್ರೆ ಅವರು ಕೂಡ ನಮ್ಮ ಹೀರೋ ಫ್ರೆಂಡು. ಇಷ್ಟೊಂದು ಕ್ಲೋಸ್ ಏನಲ್ಲ, ಒಂದೇ ಊರಿನವರು. ಯಾವಾಗ್ಲಾದ್ರೂ ದಾರಿಲಿ ಅಪರೂಪಕ್ಕೆ ಸಿಕ್ಕಿದ್ರೆ ಕಷ್ಟ ಸುಖ ಮಾತಾಡ್ಕೋತಾರೆ ಅಷ್ಟೇ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬಂದಾಗ ಪ್ರೂವ್ ಮಾಡ್ಬಿಟ್ಟೆ ನೀನು. ಏಯ್ ಇಡಿಯಟ್, ಏಯ್ ಯಾವನೋ ಬರ್ದಿರೋ ಡೈಲಾಗ್ ಹೇಳ್ತೀಯಲ್ಲ ಲೇ. ನೀನ್ ಏನಾದಿದ್ರೆ ಹೋನಾಗ್ ಹೇಳು. ಲೇ, ಮಶಾಣದಲ್ಲಿ ಎಣ ಸುಡುವಂಗೆ ನನ್ನ ಪ್ರೀತಿ ಸುಟ್ಟು ಬೂದಿ ಮಾಡ್ಬಿಟ್ಟೆ ನೀನು. ಥೂ ನಿನ್ನ. ಏಯ್ ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಇಲ್ಲಿದೆ ನೋಡಿ ಸ್ವಾಮಿ ವಿಷಯ. ಇವಳೆ ನಮ್ಮ ಹೀರೋ ಹೆಂಡತಿ. ಇವಳದೊಂಥರ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್. ಇವಳು ಸತಿ ಸಾವಿತ್ರಿ, ಸತಿ ಸಕ್ಕುಬಾ ಇದ್ದಂಗೆ. ಅದು ಮನೇಲಿದ್ದಂಗೆ ಮಾತ್ರ. ಮನೆಯಿಂದ ಹೊರಗಡೆ ಬಂದ್ರೆ ಇವಳು ಕಾಸ್ಟ್ಯೂಮು ಚೇಂಜು, ಫುಲ್ ಜಿಂಗ್ ಚಾಕು. ಅದರಿಂದನೇ ಏರಿಯಾದಲ್ಲಿರೋ ವೆಂಕಟೇಶ, ಅನಿಲ್ ಕುಮಾರ ಎಲ್ರಿಗೂ ಇವಳ ಮೇಲೆ ಕಣ್ಣು. ಆದ್ರೆ ಇವಳು ಅಷ್ಟು ಸುಲಭವಾಗಿ ಕೈಗೆಟಕದೇ ಇರೋ ಹುಳಿ ದ್ರಾಕ್ಷಿ ಇದ್ದಂಗೆ. ಗ್ರೇಟ್ ಇಂಡಿಯನ್ ಗರ್ಲು. ಏಯ್, ನಿನ್ ಬೆಳಗ್ಗೆಗೆ ಬಲ್ತಿರೋ ಮಾಂಸ, ಮಧ್ಯಾಹ್ನಕ್ಕೆ ಮೂಳೆ ಮಾಂಸ, ಎಣ್ಣೆ ಹೊಡೆದ್ಮೇಲೆ ಎಳೆ ಮಾಂಸ ತಿನ್ನೋ ನನ್ ಮಗ ಅಲ್ವೇನೋ. ಪ್ರಪಂಚದಲ್ಲಿ ಯಾರು ಪ್ಯೂರ್ ಅಲ್ಲ. ಮಾಡು, ಆದ್ರೆ ಸ್ವಲ್ಪ ಲಿಮಿಟ್ ಇರ್ಲಿ. ಯಾರು ಮಾಂಸ ತಿಂತೀನಂತ ಕುತ್ತಿಗೆಗೆ ಮೂಳೆ ಹಾಕೊಂಡ್ ತಿರ್ಗಾಡಲ್ಲ. ನೋಡಿ ಸ್ವಾಮಿ, ಇವರೇ ನಮ್ ಸಿನಿಮಾ ಹೀರೋ. ಕೂತಿರೋ ಸ್ಟೈಲು, ಹೇಳ್ತಿರೋ ಡೈಲಾಗ್ ನೋಡಿ ಯಾರೋ ಖಡಕ್ ಪೊಲೀಸ್ ಆಫೀಸರ್ ಇರ್ಬೋದು ಅನ್ಕೋಬೇಡಿ. ಒಂದ್ ಟೈಮಲ್ಲಿ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ಹಣೆ ಬರ ಸರಿ ಇಲ್ಲ, ಅನ್ಕೊಂಡಿದ್ದಾಗ್ಲಿಲ್ಲ. ಈಗ ಯಾವ್ದೋ ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಜೀವನದಲ್ಲೂ ತುಂಬಾ ಸಂತೋಷವಾಗಿದ್ದಾನೆ. ಕೈ ತುಂಬಾನು ದುಡಿತಾನೆ. ಬ್ಯಾಡ್ ಲಕ್ ಅಂದ್ರೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಆಡ್ಸಕ್ಕೊಂದ್ ಮಗು ಇಲ್ಲ. ಇರೋ ದೇವ್ರು ಇಲ್ದೇ ಇರೋ ದೇವ್ರು ಎಲ್ಲಾ ಕಡೆಗೂ ಹೋಗ್ ಬಂದ್ರು. ಕುತ್ತಿಗೆ ತುಂಬಾ ತಾಯ್ತಾಯಿ ಯಂತ್ರ ಎಲ್ಲಾನು ಹಾಕೊಂಡ್ರು. ಹಣೆ ತುಂಬಾ ಬೊಟ್ಟು ಬಂಗಾರ ಇಟ್ಕೊಂಡ್ರು. ಏನೂ ಪ್ರಯೋಜನ ಆಗಿಲ್ಲ. ನೋಡೋವರ್ಗು ನೋಡಿ ಕೊನೆಗೆ ದೇವ್ರು ಯಾವಾಗ ಕೊಡ್ತಾನೋ ಅವಾಗ್ಲೇ ಆಗ್ಲಿ ಬಿಡು ಅಂತ ಸುಮ್ನಾಗ್ಬಿಟ್ಟವನೆ. ಈ ಅಪ್ಪಂದೊಂದು ಮೇನ್ ವೀಕ್ನೆಸ್ ಏನಪ್ಪಾ ಅಂದ್ರೆ, ದೆವ್ವ ಭೂತ ಬಂದು ನನ್ ಏನೋ ಮಾಡಕ್ ಬರ್ತಾ ಇದೆ ಅಂತ ಎಲ್ಲಾರ ಹತ್ರನು ಹೇಳ್ಕೊಂಡ್ ಬರ್ತಾ ಇರ್ತಾನೆ. ತನಗ್ ಮಕ್ಳು ಆಗದೆ ಇರಕ್ಕೆ ಈ ಭೂತಗಳೇ ಕಾರಣ ಅನ್ನೋ ನಂಬಿಕೆಯೊಂದು. ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಭೂತ ದೆವ್ವ ಇದೆಲ್ಲ ಇದೆಯಾ ಅಂತ ನಾನು ಕೂಡ ತುಂಬಾ ಸಲ ಯೋಚನೆ ಮಾಡಿದ್ದೀನಿ. ಒಂದು ಏನಪ್ಪಾ ಅಂದ್ರೆ, ಕಾಣದೇ ಇರೋ ದೇವ್ರಿದಾನೆ ಅಂದ್ಮೇಲೆ ಕಾಣದೇ ಇರೋ ಭೂತನೂ ಇರಬಹುದು ಅನ್ಕೋತೀನಿ. ಅದು ಬೇರೆ ವಿಷಯ. ಆದ್ರೆ ಈ ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದಂತೂ ಖಂಡಿತ ಇದೆ. ಅದಿರೋವರೆಗೂ ನಾವು ನೀವು ಎಲ್ಲರೂ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದಿಲ್ಲದೆ ಇದ್ದಿದ್ರೆ ಇವತ್ತು ಈ ಪ್ರಪಂಚ ನಾವು ಊಹೆನೆ ಮಾಡದೇ ಇರೋ ರೀತಿ ಇರ್ತಾ ಇತ್ತು. ಪ್ರತಿಯೊಬ್ಬ ಮನುಷ್ಯ ಪ್ರೀತಿಯಿಂದನೇ ನೋಡಕ್ ಇಷ್ಟಪಡ್ತಾನೆ, ವಿಶ್ವಾಸವಾಗಿರೋಕೆ ಹಂಬಲಿಸ್ತಾನೆ, ನಂಬಿಕೆಯಿಂದ ಬಾಳ್ತಾನೆ. ಆದ್ರೆ ಎಲ್ಲರ ಹತ್ರ ಎಲ್ಲ ಕಡೆ ನಾವಿದನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದು ದೇವ್ರ ರಹಸ್ಯ ಇರಬಹುದು, ಇಲ್ಲ ಅಂದ್ರೆ ಸೃಷ್ಟಿಯ ನಿಯಮ ಇರಬಹುದು. ಒಂದೊಂದ್ಸಲ ನಾವು ತುಂಬಾ ನಂಬಿದ ವ್ಯಕ್ತಿ, ಪ್ರೀತಿಗೆ ಇನ್ನೊಂದು ಹೆಸರು ಅನ್ಕೊಂಡಿದ್ದ ಮನುಷ್ಯ, ವಿಶ್ವಾಸ ಅಂದ್ರೆ ಅವಂದು ಕಣೆ ಅಂತ ಎದೆ ತಟ್ಕೊಂಡು ಹೇಳಿದ್ ನಮ್ಗೇನೆ ನಾವ್ ಅನ್ಕೊಂಡಿದ್ ಸುಳ್ಳಾದಾಗ ಆಗೋ ನೋವು, ಸಂಕಟ ಹೇಳೋದಕ್ಕೆ ಅಸಾಧ್ಯ ಬಿಡಿ. ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಅಂತಾರಲ್ಲ, ಇದೇ ಒಂದು ಕಾನ್ಸೆಪ್ಷನ್ ಇಟ್ಕೊಂಡು ಚಿಕ್ಕದೊಂದು ಕಥೆ ಮಾಡಿದ್ದೀನಿ. ಇದೇ ಸರ್ ಈ ಸಿನಿಮಾ ಸ್ಕ್ರಿಪ್ಟು. ನಾಳೆ ಕಥೆ ಹಂಗಿದೆ ಹಿಂಗಿದೆ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ, ಯಾರು ಮಾಡದೇ ಇದ್ದಂಗೆ ಮಾಡಿದ್ದೀನಿ. ಏನ್ ಹೇಳ್ತೀನಿ ಅಂದ್ರೆ, ಸ್ಟೋರಿ ಅದೇನೆ, ಮೇಕಿಂಗ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ.
ಯಾಕ್ರಿ ಏನಾಯ್ತು? ಯಾಕ್ರಿ ಕೆಟ್ಟ ಕನ್ಸೇನಾದ್ರು ಬಿತ್ತಾ? ಒಂದ್ ಕೆಲಸ ಮಾಡಪ್ಪ, ನಂಗೆ ಕೊಳ್ಳೇಗಾಲದಲ್ಲಿ ಭೂತಾನಂದ ಸ್ವಾಮೀಜಿ ಅಂತ ಒಬ್ರು ಪರಿಚಯ ಇದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನಿಂಗೆ ಯಾರಾದ್ರೂ ಮಾಟ ಮಂತ್ರ ಏನಾದ್ರೂ ಮಾಡ್ಸಿದಾರ ಅಂತ ಕೇಳ್ಕೊಂಬರೋಣ. ಏನೋ ಸ್ನೇಹಿತ ಅಂತ ನಿನಗೆ ಹೇಳಿದ್ರೆ ನೀನ್ ನೋಡಿದ್ರೆ ತಮಾಷೆ ಮಾಡ್ತೀಯ. ನೀವಾದ್ರೂ ಸ್ವಲ್ಪ ಹೇಳಿ. ಯಾವಾಗ್ಲೂ ದೆವ್ವ ದೆವ್ವ ಅಂತ ಹೆದರ್ತಾ ಇರ್ತಾರೆ. ಆಫೀಸಿಗೆ ಟೈಮ್ ಆಯ್ತು, ಟಿಫನ್ ರೆಡಿ ಆಗಿದೆ, ಬನ್ನಿ. ಏನ್ ಚಿನ್ನ ಇವತ್ತಿನ ಸ್ಪೆಷಲು? ಉಪ್ಪಿಟ್ಟಾ? ಅದ್ ಹೇಗ್ರಿ ಗೊತ್ತಾಯ್ತು? ಅಷ್ಟ್ ಕರೆಕ್ಟ್ ಹೇಳ್ತಾ ಇದ್ದೀರಾ? ಅದೊಂದೇ ಅಲ್ವಾ ನೀನ್ ಮಾಡಕ್ ಬರೋದು. ಹಾಗೋ ನೋಡು ಬಂದ ಆತ್ಮದ್ ಬಾಂಧವ, ನೀನ್ ಮಾಡಿರೋ ಉಪ್ಪಿಟ್ಟು ಅವನ್ಗೆ ಹಾಕು, ನನ್ಗೆ ಆಫೀಸ್ ಟೈಮ್ ಆಯ್ತು. ರೀ 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 ಏನೇ? ರೀ ಹೊರಗಡೆ ಸೌಂಡ್ ಬರ್ತಿದೆ ನೋಡಿ, ನಾಯಿ ಬೊಗಳುತ್ತಿದೆ. ಅಯ್ಯೋ, ನೀನ್ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟು ತಿಂದು ಹೊಟ್ಟೆ ಎಲ್ಲ ನೋವಾಗ್ತಿದೆ ಕಣೆ, ಸುಮ್ನೆ ಮಲ್ಕೊಳಲ್ಲೇ. ರೀ ಎದ್ದೋಗ್ ನೋಡ್ರಿ ಏನು ಅಂತ. ನಿಂದು ಒಳ್ಳೆ ಕಾಟ ಆಯ್ತು ನಿಂದು. ನೀನಾ? ಪ್ರಿಯಾ ಪ್ರಿಯಾ ಪ್ರಿಯಾ, ಯಾರು ಅನ್ಕೊಂಡು ನಿನ್ಗಾಗ್ಬಿಟ್ನಲ್ಲಮ್ಮ. ಪ್ರಿಯಾ
ಯಾವಾಗ್ಲೂ ನಿಂದ ಎದೆ ಆಯ್ತಲ್ಲ. ಏನ್ ಚಿನ್ನ ನೀನು ಒಳ್ಳೆ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ನಿನ್ನ ನಂಬ್ಕೊಂಡ್ರೆ ಆಗಲ್ಲ, ನಾನೇನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ. ಸರಿ, ನೀನೇ ಮಾಡು. ಹೇಗೂ ನನ್ನ ಗಂಡಿಗೆ ದೆವ್ವ ಭೂತ ಅಂದ್ರೆ ಭಯ ಇದೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು ಇದ್ರಲ್ಲೇ ಮುಗಿಸ್ಬಿಡ್ಬೇಕು. ಏನ್ ಚಿನ್ನ ಇಂತ ಒಳ್ಳೆ ಐಡಿಯಾ ಕಂಡಿಡ್ದಿದ್ಯಾ. ದೇವರು ಒಬ್ಬೊಬ್ಬರ ಹಣೆ ಬರಣ ಒಂದೊಂಥರ ಬರೆದಿರ್ತಾನೆ. ಆದ್ರೆ ಆ ದೇವರು ನನ್ನ ಹಣೆಲಿ ಬರೆದ ಹಣೆ ಬರಣ ಬೇರೆ ಯಾರ ಹಣೆಲಿ ಬರೆದಿರಲಿಲ್ಲ ಅಂತ ಆ ದೇವ್ರನ್ನ ನಾನು ಬೇಡ್ಕೊಳ್ತೀನಿ. ನನ್ನ ಹೆಂಡತಿನ ನಾನೇ ಅಕಸ್ಮಾತಾಗಿ ಸಾಯಿಸಿದೆ, ಆದ್ರೆ ನನ್ನನ್ನು ನಾನು ಏನಕ್ಕೆ ಸಾಯಿಸ್ಕೊಂಡೆ ಅಂತ ನನಗೇ ಗೊತ್ತಾಗ್ಲಿಲ್ಲ. ನನ್ನ ಸಾವಿಗೆ ನನ್ನ ಹೆಂಡತಿ ಕಾರಣನಾ, ಇಲ್ಲ ಆ ದೇವ್ರ ಕಾರಣನಾ, ಇಲ್ಲ ಅತಿಯಾಗಿ ನನ್ನ ಹೆಂಡತಿನ ಪ್ರೀತಿಸಿದ ಕಾರಣನಾ, ಇಲ್ಲ ಆಕೆ ನನಗೆ ಮಾಡಿದ ಮೋಸ ಕಾರಣನಾ? ಇದಕ್ಕೆಲ್ಲ ಉತ್ತರ ನನ್ನ ಹತ್ರ ಇಲ್ಲ. ಆದ್ರೆ ನನ್ನ ತರ ಸಾವು ಬೇರೆ ಯಾವ ಸಂಸಾರದಲ್ಲಿ ಬರ್ದೇ ಇರ್ಲಿ ಅನ್ನೋದೇ ನನ್ನ ಕೊನೆಯ ಆಸೆ.